ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸೋಮವಾರ ಬೆಳಿಗ್ಗೆ ಸೋಮವಾರನೇ ಫ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಿಂಡಿ ಬಂದುಬಿಟ್ಟು ರಾತ್ರಿ ಸ್ವಲ್ಪ ಅನ್ನ ಮಿಕ್ಕಿತ್ತು, ಅಂದರೆ ಅದು ನಮ್ಮ ಮನೆಯವ್ರ ಬಾಗುತ್ತು. ಏನು ವೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹುಳಿ ಅನ್ನ ಥರ ಮಾಡಿಬಿಟ್ಟು ಇವಾಗ ನಮ್ಮ ಮನೆಯವ್ರಿಗೆ ಹಾಕ್ಕೊಡ್ತಾ ಇದ್ದೀನಿ. ಇವತ್ತೇನಿಲ್ಲ, ಡೈಲಿ ರೊಟೀನ್ ಹೇಗಿರುತ್ತೆ ಅಂತ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಹತ್ರ. ಇವಾಗ ಟಿಫನ್ ಮಾಡಿಬಿಟ್ಟು ಸ್ವಲ್ಪ ಪಾತ್ರೆ ಇದ್ದಾವೆ, ಪಾತ್ರೆಯಲ್ಲಿ ತೊಳೆದ್ಬಿಟ್ಟು ಮತ್ತು ಬಟ್ಟೆ ಬೇರೆ ನೆನೆಸಿದ್ದೀನಿ. ನಮ್ಮೂರಲ್ಲಿ ತುಂಬ ಮಳೆ, ಒಂದು 3-4 ದಿನದಿಂದ ಇಟ್ಕೊಂಡಿರೋ ಮಳೆ ಬಿಟ್ಟೇ ಇಲ್ಲ, ಅಷ್ಟು ಮಳೆ ಬರ್ತಾ ಇದೆ. ಒಂದು ಸ್ವಲ್ಪ ಇವತ್ತು ಪರವಾಗಿಲ್ಲ, ಹಾಗಾಗಿ ಬಟ್ಟೆ ಮತ್ತೆ ಬಿಟ್ಟರೆ ಜಾಸ್ತಿ ಬಟ್ಟೆ ಆಗ್ಬಿಡ್ತಾವೆ ಅಂತ ಹೇಳ್ಬಿಟ್ಟು ಇವತ್ತು ಒಗೆಯೋಣ ಅಂತೆಲ್ಲ ನೆನೆಸಿಟ್ಟಿದ್ದೀನಿ. ಇವಾಗ ತಿಂಡಿ ಎಲ್ಲ ಮುಗಿಸಿ ಪಾತ್ರೆ ಎಲ್ಲ ತೊಳೆದು ಸ್ವಲ್ಪ ಮನೆ ಕ್ಲೀನ್ ಇದೆ, ಮನೆ ಕ್ಲೀನಿಂಗ್ ಎಲ್ಲ ಮಾಡಿಬಿಟ್ಟು ಆಮೇಲೆ ಬಟ್ಟೆ ಎಲ್ಲ ಒಗೆದ್ಬಿಡ್ತೀನಿ. ಅದು ಬಟ್ಟೆ ಒಂದು ಮುಗಿದ್ರೆ ಒಂದು ದೊಡ್ಡ ಟೆನ್ಷನ್ನೇ ಮುಗ್ದಂಗೆ ಆಗುತ್ತೆ ನನಗೆ. ಬಟ್ಟೆದೇ ಒಂದು ದೊಡ್ಡ ತಲೆನೋವಾಗಿದೆ. ನನ್ನ ಮಗ ಬೇರೆ ದಿನಕ್ಕೆ 2 ಜೊತೆ 3 ಜೊತೆ ಬಿಡ್ತಾ ಇರೋದ್ರ ಅರ್ಥನೇ ಅವನವೇ ಸ್ವಲ್ಪ ಜಾಸ್ತಿ ಬಟ್ಟೆ ಇದ್ದಾವೆ. ಹಾಗಾಗಿ ಒಗ್ದಾಕ್ಬಿಡೋಣ, ನಾವೇನು ಕೊಳೆ ಆಗಿಲ್ಲ, ಡೈಲಿ ಹಾಕೋಣವಲ್ಲ, ಬೇಗ ಬೇಗ ಉಜ್ಜಾಕಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಸರ್ಪೆಲ್ಲ ಹಾಕಿ ಚೆನ್ನಾಗಿ ನೆನೆಸಿದ್ದೀನಿ. ಈ ಕೆಲಸ ಮುಗಿಯೋಷ್ಟೊತ್ತಿಗೆ ಚೆನ್ನಾಗಿ ನೆನ್ಕೊಂಡು ಕೊಳೆ ಎಲ್ಲ ಬಿಟ್ಕೊಂಡಿರುತ್ತೆ, ಆವಾಗ ಈಸಿಯಾಗಿ ಒಗಿಬೋದು. ಇವಾಗ ಮುಗಿಸ್ಬಿಟ್ಟು ತಿಂಡಿ ಮುಗಿಸ್ಬಿಟ್ಟು ಬೇಗ ಪಾತ್ರೆ ಎಲ್ಲ ತೊಳೆದು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಬಟ್ಟೆ ಒಂದು ತೊಳೆದ್ರೆ ಮುಗೀತು ಕೆಲಸ. ಇವತ್ತಿಷ್ಟೇ ಹುಳಿಯನ್ನು ಮಾಡಿದೆ, ಸುಮ್ಮನೆ ಅನ್ನ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಡ್ಲಿ ಪರವಾಗಿಲ್ಲ, ಒಂದು ಟೈಮ್ ಅಲ್ವಾ ಅಡ್ಜಸ್ಟ್ ಮಾಡ್ಕೊಳೋಣ ಅಂತೇಳಿ ಮಾಡಿದೆ. ಮತ್ತು ತಿಂಡಿ ಎಲ್ಲ ಆದಮೇಲೆ ಮತ್ತೆ ನಾನು ತಿಂಡಿ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟು ಪಾತ್ರೆ ಎಲ್ಲ ನೋಡಿ, ಪಾತ್ರೆ ಇಷ್ಟಿದ್ದಾವೆ. ಎಷ್ಟೊತ್ತು ಬೇಗನೆ ತೊಳೆದಾಕ್ಬಿಟ್ಟೆ, ಅವೇನು ಜಾಸ್ತಿ ಒಲೆಯಲ್ಲೇನು ಮಾಡಲ್ಲ, ಮತ್ತು ಕಪ್ಪಿಗೆ ಆಗಿದ್ದಾವೆ, ಉಜ್ಜಕ್ಕಾಗಲ್ಲ, ಹಂಗೆ ಹಿಂಗೆ ಅನ್ನೋಕ್ಕೆ ಗ್ಯಾಸಲ್ಲಿ ಮಾಡಿರೋವಲ್ಲ, ಆರಾಮಾಗಿ ನೀಟಾಗಿ ಕ್ಲೀನ್ ಆಗುತ್ತೆ. ನಮ್ಮ ಚಿಕ್ಕಮ್ಮ ಅಂತಿರ್ತಾರೆ, ಏನು ಯಾವಾಗಲೂ ಇಷ್ಟೊಂದು ಸುಮ್ಮನೆ ಪಾತ್ರೆ ಎಲ್ಲ ಗುಡ್ಡೆ ಹಾಕೊಂಡಿರ್ತೀಯ, ಅವಾಗ ತೊಳೆದಿಡೋಕ್ಕಾಗಲ್ಲ ನಿನಗೆ, ಹಂಗೆ ಹಿಂಗೆ ಅಂತಿರ್ತಾರೆ. ಆದರೆ ನನಗೆ ಸಮಾಧಾನ ಆಗಲ್ಲ, ಯಾಕೆಂದರೆ ಇವಾಗ ನಮ್ಮ ಗುಂಡ ನೀರು ಕುಡಿಯೋಕ್ಕೆ ತಗೊಂಡಿರ್ತಾನೆ, ಲೋಟ ಆಗಲಿ ಏನಾದ್ರು ಚೊಂಬಾಗಲಿ ಏನು ತಗೊಂಡಿರ್ತಾನೆ, ಅವನ್ನೆಲ್ಲಂದ್ರಲ್ಲಿ ಎಸೆಯೋದು ಹಂಗೆ ಹಿಂಗೆಲ್ಲ ಮಾಡ್ತಿರ್ತಾರೆ. ಮತ್ತು ಈ ಪಟ್ಲಿ ಮರಿ ಬೇರೆ ಇದ್ದಾವಲ್ಲ, ಸ್ವಲ್ಪ ಜಾಸ್ತಿ ಧೂಳು ಅನಿಸಿರುತ್ತೆ, ಮತ್ತು ಓಡಾಡ್ತಿರ್ತಾರೆ. ನನಗೆ ಹಂಗೆಲ್ಲ ತಗೊಂಡು ಹಂಗೆ ಸ್ವಲ್ಪ ನೀರು ಹಾಕಿ ಹಿಂಗೆ ತೊಳೆದು ಇಡೋಕ್ಕೆ ನನಗೆ ಇಷ್ಟ ಆಗಲ್ಲ. ಎಷ್ಟೇ ಪಾತ್ರೆ ಇರಲಿ ಎಷ್ಟೇ ಇರಲಿ ನಾನು ತೊಗೊಬಂದು ಸುಮ್ಮನೆ ಸಿಂಕಲ್ಲಿ ಹಾಕ್ಬಿಡ್ತೀನಿ. ಸಿಂಕಲ್ಲಿ ಒಂದು ಟಬ್ ಬಿಡ್ತೀನಿ, ಯಾವಾಗಲೂ ಆ ಟಬ್ ಒಳಗೆ ಹಾಕ್ಬಿಡ್ತೀನಿ. ಸ್ವಲ್ಪ ಟೈಮ್ ಸಿಕ್ಕಾಗ ಎಲ್ಲ ತೊಳೆದ್ಬಿಟ್ಟು ನೀಟಾಗಿ ಜೋಡಿಸ್ಕೊತೀನಿ. ಈಗ ಟೈಮ್ ನೋಡ್ತೀನಿ, ಮಧ್ಯಾಹ್ನದ ಟೈಮಲ್ಲಿ ಯಾರೂ ಬರೋಲ್ಲ ಜಾಸ್ತಿ ಅಂಗಡಿಗೆ, ಚಿಕ್ಕ ಮಕ್ಳೊಂದು ಬರ್ತಿರ್ತಾರೆ, ಇದಕ್ಕೆ ಹೇಳಿ ಅವಾಗ ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಎಲ್ಲ ಮನೆ ಕೆಲಸ ಮಾಡ್ಕೋಬೋದು ಅಂತೇಳ್ಬಿಟ್ಟು ನಾನು ಇಷ್ಟೊಂದು ಟೈಮ್ ಇದು ಮಾಡಿಬಿಡ್ತೀನಿ. ಅವಾಗ ಮಧ್ಯಾಹ್ನ ಟೈಮ್ ಯಾರು ಇರಲ್ಲ ಅಲ್ವಾ, ಆಗ ನಾನೆಲ್ಲ ತೊಳೆದ್ಬಿಡ್ತೀನಿ. ತೊಳ್ಕೊಂಡು ಮತ್ತು ಮನೇದು ಏನು ಕೆಲಸ ಇರುತ್ತೆ ಅದು ಮುಗಿಸ್ಕೊತೀನಿ. ಮಿಕ್ಕಿ ಟೈಮಲ್ಲೆಲ್ಲ ಮತ್ತು ಅಂಗಡಿ ಕಡೆ ನೋಡ್ಕೊತ ಏನೇನು ಕೆಲಸ ಇರುತ್ತೋ ಅದು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ. ಇದು ಸೋಮವಾರದ ಫುಲ್ಲು ವೀಡಿಯೋ ಆಗಿರುತ್ತೆ ಇದು. ಅಂದರೆ ನಾವು ಬೆಳಗಿನ ಜಾವದಿಂದ ಇಲ್ಲ, ಆಗಲೇ ಬೆಳಗ್ಗಿನ ಜಾವ ಅಂತಂದರೆ 5 ಗಂಟೆಯಿಂದ ಫ್ಲಾಗ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅದು ಒಂದು ಸತಿ ಮಾಡ್ತೀನಿ, ಅಂದರೆ ನಮ್ಮ ಮಗ ಎದ್ದಿಲ್ಲ ಅಂದರೆ ಆರಾಮಾಗಿ ಮಾಡ್ಬೋದು. ಇವತ್ತೇನಂದ್ರೆ ಅವನು ಬೆಳಗ್ಗೆ ಅಷ್ಟೊತ್ತಿಗೆ ಎದ್ಬಿಟ್ಟಿದೆ, 4:45ಗೆ ಎದ್ದಿದ್ದ. 4:45ಗೆ ಎದ್ಬಿಟ್ಟು ಮತ್ತೆ ಮಲಗಲೇ ಇಲ್ಲ ಎಷ್ಟೊತ್ತಾದ್ರೂ. ನನ್ನ ಪುಣ್ಯಕ್ಕೆ ಅವನಿಗೆ ಇವತ್ತು ಏನು ಅನ್ನಿಸ್ತೋ ಗೊತ್ತಿಲ್ಲ, ಪಾಪ ಅಷ್ಟೊತ್ತಿಗೆ ಎದ್ದು ಮತ್ತು ಬೇಗ ತಿಂಡಿ ತಿಂದು ಮಲಗಿಬಿಟ್ಟಿದ್ದ. ತಿಂಡಿ ತಿಂದು ಮಲಗಿ ಆಮೇಲೆ ಎಷ್ಟು ನನ್ನ ಬಟ್ಟೆನೂ ಮುಗೀತು, ಪಾಪ ಅವನು ಅವಾಗ ತಾನೇ ಎದ್ದ. ಹಂಗಾಯ್ತು ಇವತ್ತು. ಹೆಂಗೋ ದೇವ್ರು ನಿನಗೆ ಇದು ಮಾಡಿದ್ದಾನೆ ಬಿಡಪ್ಪ ಅಂದ್ಕೊಂಡು ಸಮಾಧಾನ ಮಾಡ್ಕೊಂಡು, ಇಲ್ಲಾಂದರೆ ಬರೋದು ಬಕೆಟಲ್ಲಿ ನೀರು ತೊಗೊಳೋದು, ಎಲ್ಲ ಚೆಲ್ಲೋದು, ಮತ್ತು ಬಟ್ಟೆ ಅದು ಇದೆಲ್ಲ ಜಾಲ್ಸೋಕ್ಕೂ ಬಿಡೋಲ್ಲ. ಸುಮ್ಮನೆ ಒಂಥರ ಹಿಂಸೆ ಮಾಡ್ತಿರ್ತಾನೆ. ಮತ್ತು ಮೈ ತುಂಬ ನೀರು ಹೊಯ್ಕೊಳ್ಳೋದು, ಮತ್ತು ತುಂಬ್ಕೊಂಡೋಗಿ ಸುಮ್ಮನೆ ಬಂಡೆ ಮೇಲೆಲ್ಲ ಚೆಲ್ಲೋದು. ಅವನೊಂದು ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಸುಮ್ಮನಿರಲ್ಲ ಅವನು. ಚೆನ್ನಾಗಿದ್ದರೆ ಮಾತ್ರ, ಸ್ವಲ್ಪ ಹುಷಾರಿಲ್ಲ ಅಂದರೆ ಅವನು ಮತ್ತೆ ಆ ಥರ ಆಟ ಆಡೋದೇ ಇಲ್ಲ. ಇವಾಗ ಹೆಂಗೋ ಚೆನ್ನಾಗಿದ್ದಾನೆ ದೇವ್ರ ದಯದಿಂದ, ಅದಕ್ಕೆ ಭಾರಿ ತೀಟ್ಲೆ ಮಾಡ್ತಿರ್ತಾನೆ. ಯಾವಾಗಲೂ ಅಷ್ಟೇ, ಅವ್ನು ಚೆನ್ನಾಗಿದ್ದರೆ ಒಂದು ಸ್ವಲ್ಪ ಹೊತ್ತು ಸುಮ್ಮನಿರಲ್ಲ, ಹುಷಾರು ತಪ್ಪಿದ್ರಂತೂ ಅವ್ನು ನೋಡೋಕ್ಕೂ ಆಗಲ್ಲ, ಆ ಥರ ಆಗ್ಬಿಟ್ಟಿರ್ತಾನೆ. ಇನ್ನೇನು ಇವಾಗ ಎಲ್ಲ ಗ್ಯಾಸ್ ಎಲ್ಲ ತೊಳೆದ್ಬಿಟ್ಟು ಇವಾಗ ನೀರೆಲ್ಲ ಹಾಕ್ತಾಯಿದ್ದೀನಿ. ಅಂದರೆ ಹೊರಗಡೆ ಎಲ್ಲ ಬಟ್ಟೆ ಒಗೆಯೋದು. ಒಂದು ಟಬ್ ಇದೆ, ಆ ಟಬ್ ಒಳಗೆಲ್ಲ ನೀರು ತುಂಬ್ಕೊಂಡು ಮೇಲೆ ನೆನೆಸಿದ್ದೆ ಬಟ್ಟೆ ಎಲ್ಲ ಮುಂಚೆನೇ, ಬೇಗ ಒಗ್ದಾಕೋಣ ಅಂತೇಳ್ಬಿಟ್ಟು ಇವಾಗ ಟಬ್ಬಿಗೆ ನೀರು ಹಾಕ್ತಿದ್ದೀನಿ. ಬಚ್ಚಿಲಲ್ಲಿ ತೊಟ್ಟಿಗಿದೆ, ಇದು ಬಚ್ಚಲು ನಮ್ಮದು ತೊಟ್ಟಿ ಇದೆ, ತೊಟ್ಟಿಯಲ್ಲಿ ತುಂಬ್ಕೊಬಂದು ಇವಾಗ ಎಲ್ಲ ಟಬ್ಗೆ ಹಾಕ್ತಾಯಿದ್ದೀನಿ ನೀರು. ರೋಡ್ ಸೈಡ್ ಬೇರೆ, ನಾನು ಫಸ್ಟ್ ಟೈಮ್ ಈ ಥರ ಬಟ್ಟೆ ಒಗೆಯೋದು ಎಲ್ಲ ತೋರಿಸ್ತಾ ಇರೋದು. ನನಗೆ ಏನು ಅನ್ಕೊತಾರಪ್ಪ ಮತ್ತೆ ನೋಡಿದ್ರೆ ಅಂತ ಒಂಥರ ಮನಸ್ಸಿಗೆ ಅನ್ನಿಸ್ತಾ ಇತ್ತು. ಮತ್ತು ಒಂದೊಂದು ಕಡೆ ಸಮಾಧಾನ, ಬಿಡು ಯಾರಾದರೂ ಏನಾದ್ರು ಅಂದ್ಕೊಳ್ಳಿ, ನಾವೇನು ಮಾಡಬಾರ್ದೇನು ಮಾಡ್ತಾಯಿಲ್ಲ, ನಾವು ಯಾಕೆ
ಆ ಥರ ಈ ಥರ ಅಂದ್ಕೋಬೇಕು ಅಂತ ಒಂದು ಕಡೆ ಮನಸ್ಸಲ್ಲಿ. ನಾವೇನಾದರೂ ಬೇರೆ ಥರ ಕೆಲಸ ಮಾಡಿದ್ರೆ ಎದ್ಕೋಬೇಕು, ನಾವೇನು ನಮ್ಮ ಇದಕ್ಕೆ ನಾವು ಮಾಡ್ಕೊತೀವಿ ಅಂತ ನಾನೇ ಅಂದ್ಕೊಂಡು ಸುಮ್ಮನೆ ಆಗ್ತಿದ್ದೆ. ನನ್ನ ಬಟ್ಟೆಯಲ್ಲಿ ಇವಾಗ ಸರ್ಪಾಕಿ ನೆನೆಸಿದ್ನೆಲ್ಲ ಎಲ್ಲ ಡಿವೈಡ್ ಮಾಡ್ತಾಯಿದ್ದೀನಿ. ಇವಾಗ ನಮ್ಮ ಮಗನವು ಮತ್ತು ನನ್ನವು ನಮ್ಮ ಮನೆಯವರು ಎಲ್ಲ ಸಪ್ರೇಟ್ ಹಾಕ್ತಾಯಿದ್ದೀನಿ. ಜಾಸ್ತಿ ಕೊಳೆ ಆಗದಿರೋ ಬೇಗ ಒಗೆದು ಹಾಕ್ಬಿಡ್ತೀನಿ. ಸ್ವಲ್ಪ ಕೊಳೆ ಆಗಿರೋವು ಸ್ವಲ್ಪ ಸೋಪೆಲ್ಲ ಚೆನ್ನಾಗಿ ಹಚ್ಬಿಟ್ಟು ಲಾಸ್ಟ್ಗೆ ಒಗಿತೀನಿ ಅವನ್ನ. ನಮ್ಮ ಮನೆಯವೇ ಸ್ವಲ್ಪ ಕೊಳೆ ಆಗಿರುತ್ತೆ, ಅವರು ಲಾಸ್ಟ್ಗೆ ಒಗಿತೀನಿ, ಬೇಗ ಒಗ್ಯಕ್ಕೆ ಹೋಗಲ್ಲ. ನೋಡ್ಬೋದು ಎಲ್ಲ ನೀರೆಲ್ಲ ಚೆಲ್ಲಿ ರೋಡಿಗೆ ಹೋಗ್ತವೆ, ನೀರೇನು ನಿಲ್ಲಲ್ಲ ಮನೆ ಮುಂದೆ ಎಲ್ಲ. ಅವು ನೀರು ಪಾಡಿಗೆ ನೀರು ಹೋಗ್ತಿರ್ತವೆ. ಬೇಗ ಒಗ್ದಾಕ್ ಬಿಡೋಣ ಅಂತೇಳ್ಬಿಟ್ಟು ಕೂತ್ಕೊಂಡೆ. ನಮ್ಮ ಅಕ್ಕ ಬಂದಿದ್ರು, ನಮ್ಮ ಅಕ್ಕ ನಾನಿಬ್ಬರು ಕೂತ್ಕೊಂಡಿದ್ವಿ. ಒಬ್ಬ ತಾತ ಬಂದಿದ್ರು, ತಾತ ನಾನು ನಮ್ಮ ಅಕ್ಕ 3 ಜನ ಮಾತಾಡ್ಕೊಂಡು ಇದು ತಾತ ನೋಡಿಲ್ಲ ಫೋನ್ ಇಟ್ಟಿರೋದು. ಆಮೇಲೆ ನೋಡ್ಕೊಂಬಿಟ್ರು, ಏನಮ್ಮ ಅಲ್ಲಿಟ್ಟಿದೀಯಾ ಅಂತಂದ್ರೆ, ನಮ್ಮ ಅಕ್ಕ ಕೂತ್ಕೊಂಡಿದ್ದೆ, ನೀನೇನಮ್ಮ ಅಲ್ಲೇನಮ್ಮ ನೀನು ಮಾಡ್ತೀಯ ಅಂತಂದರೆ, ಇಲ್ಲಿ ಟಿ ವಿ ನೋಡ್ತಾ ಇದ್ದೀನಿ ಅಂತ ಕಾಮಿಡಿ ಮಾಡೋರು. ನನಗೆ ನಗು ಬಂದುಬಿಟ್ಟಿತ್ತು. ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ನಾನು ನಮ್ಮ ಅಕ್ಕನ ಹತ್ರ ಅಂದ್ಕೊತಿದ್ದೆ, ಅಕ್ಕ ನೋಡು ಈ ಸತಿ ಇದೇ ಫಸ್ಟ್ ಟೈಮ್ ಹಿಂಗೆ ರೋಡಲ್ಲೆಲ್ಲ ಫೋನ್ ಇಟ್ಟಿರೋದು, ಏನು ಅನ್ಕೊಂತಾರೋ ಏನಲ್ಲಕ್ಕ ಅಂತ ಇದ್ದೆ. ನಮ್ಮ ಅಕ್ಕ ಹೇಳ್ತಾಯಿದ್ರು, ಅಯ್ಯೋ ಬಿಡ ಯಾರೇನು ಅನ್ಕೊಂತಾರೆ ಅಂತ ನೀನು ಯಾಕೆ ತಲೆ ಕೆಡ್ಸ್ಕೊಂತೀಯ, ಅಂದ್ಕೊಳ್ಳೋರು 100 ಅಂದ್ಕೊಳ್ತಾರೆ, 1000 ಅಂದ್ಕೊಳ್ತಾರೆ, ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋದರೆ ನಾವೇ ಇದಾಗ್ಬಿಡ್ತೀವಿ. ಸುಮ್ಮನೆ ಅವೆಲ್ಲ ಯಾಕೆ, ಸುಮ್ಮನೆ ನಿನ್ನ ಕೆಲಸ ನೀನು ಮಾಡ್ಕೊಂಡು ಹೋಗು ಅಂತ ಅವ್ರು ಹೇಳ್ತಾಯಿದ್ರು. ಸರಿ ಅಮ್ಮ, ಏನಾದರೂ ಒಂದು ಹೇಳಿ ಸಮಾಧಾನ ಮಾಡ್ತೀಯ ಅಂತ ನಾನು ಸುಮ್ಮನೆ ಆದೆ. ಅಷ್ಟೇ ಅಲ್ವಾ, ಫಸ್ಟ್ ಟೈಮು ಎಲ್ರಿಗೂ ಹಂಗೆ ಅನಿಸುತ್ತೆ. ನನಗೂ ಅದೇ ಥರ ಅನ್ನಿಸ್ತಾ ಇದೆ. ಇವಾಗ ಸ್ಟಾರ್ಟಿಂಗ್ ಅಲ್ವಾ, ಇವಾಗ ಏನೋ ಪ್ರತಿಯೊಂದು ವೀಡಿಯೋ ಮಾಡಿದ್ರೂ ನನಗೆ ಇಷ್ಟ ಆಗುತ್ತೆ ಮಾಡಬೇಕು, ಅದು ಹೇಳ್ಬೇಕು ಇದು ಹೇಳ್ಬೇಕಂತ ಎಲ್ಲ ಮನ್ಸಿಗೆ ಬರ್ತಿರುತ್ತೆ. ಆಮೇಲೆ ಅದೇನು ಅನಿಸುತ್ತೋ ಗೊತ್ತಿಲ್ಲ, ಅಯ್ಯೋ ಬಿಡು ಅನ್ನೋ ಥರ ಆಗ್ಬಿಡುತ್ತೆ ಒಂದೊಂದು ಸರಿ. ಮತ್ತು ಅವರು ಏನು ಅನ್ಕೊತೀರಿ, ಇವ್ರು ಏನು ಅನ್ಕೊತಾರೆ ಅನ್ನೋ ಒಂಥರ ಭಯ ಅನಿಸುತ್ತೆ. ನಾನು ಎಷ್ಟು ಮಾತಾಡಬೇಕು, ನನ್ನ ಪರ್ಸ್ನಲೆಲ್ಲ ನಾನು ಶೇರ್ ಮಾಡ್ಕೋಬೇಕು, ನನ್ನ ಜೀವನದಲ್ಲಿ ನಡೆದಿರೋ ಘಟನೆಗಳೆಲ್ಲ ನಾನು ಹೇಳ್ಕೋಬೇಕು ಅಂತ ನನಗೆ ತುಂಬ ಅನಿಸುತ್ತೆ. ಆದರೆ ಏನು ಮಾಡೋದು, ಅದು ಏನೋ ಕ್ಯಾಮ್ರಾ ಮುಂದೆ ಬಂದರೆ ನನಗೆ ಮಾತೇ ಬರೋಲ್ಲ, ಏನು ಮಾತಾಡ್ತೀನಿ ಅಂತ ಒಂದೊಂದು ಸರಿ ನನಗೆ ಅರ್ಥ ಆಗಲ್ಲ. ಹಂಗಾಗ್ತಾಯಿದೆ ಎಲ್ರಿಗೂ ಅಷ್ಟೇ. ಸ್ಟಾರ್ಟಿಂಗು ಹೋಗ್ತಾ ಸರಿ ಹೋಗುತ್ತೇನೋ, ನೋಡಬೇಕು. ಮುಂದೆ ನೋಡೋಣ ಎಂಥ ಸಿಚುವೇಶನ್ ಬರುತ್ತೋ ಗೊತ್ತಿಲ್ಲ ನನಗೆ. ಸದ್ಯಕ್ಕೆ ಈಗ ಆ ಥರ ಅನಿಸುತ್ತೆ. ಆದ್ರೂ ನಾನು ಅನಿಸುತ್ತೆ ಅಂತೇಳ್ಬಿಟ್ಟು ಇದು ಮಾಡೋಕ್ಕಾಗಲ್ಲ. ನಾನು ಇದ್ರೊಳಗೆ ಬಂದಿದ್ದೀನಿ, ಮುಗ್ದೋಗಿದೆ ನನ್ನ ಜೀವನ. ನಾನು ಏನಾದರೂ ಒಂದು ಇದು ಮಾಡ್ಕೋಬೇಕಂತ ಅಂದ್ಕೊಂಡೆ ನಾನು ಇದು ಮಾಡ್ತಾಯಿದ್ದೀನಿ. ಎಲ್ಲರೂ ಸಪೋರ್ಟ್ ಇದ್ರೇ ನಂಗೆ ಮಾಡೋಕ್ಕಾಗೋದು, ಸಪೋರ್ಟ್ ಇಲ್ಲಾಂದರೆ ಮಾಡೋಕ್ಕಾಗಲ್ಲ. ನೋಡೋಣ ಹೆಂಗಾಗುತ್ತೆ. ಅಷ್ಟರಲ್ಲಿ ಇದು ಮೂಟೆಯವ್ರು ಬರ್ತಾರಲ್ಲ, ಬಟ್ಟೆ ಮೂಟೆಯವರು, ಅಂದರೆ ಇವು ಲುಂಗಿ ಮತ್ತು ಪಂಚೆ ಮತ್ತು ಬೆಡ್ಶೀಟು ಅವೆಲ್ಲ ಮಾರ್ಕೊಂಬರ್ತಾರೆ. ಯಾವಾಗಲೂ ಬರ್ತಾನೆ ಇರ್ತಾರೆ, ದಿನಕ್ಕೆ ಒಂದು 2-3 ಜನ ಬರ್ತಾನೆ ಇರ್ತಾರೆ. ಬಂದಿದ್ರು, ಅಲ್ಲೆಲ್ಲ ತೊಗೊಳ್ತಾಯಿದ್ರು. ನಮ್ಮ ಅಕ್ಕನೂ ಹೋಯ್ತೀರಮ್ಮ ನೋಡೋಣ ಏನಾದರೂ ಇದ್ದಾವೇನೋ ಅಂತೇಳ್ಬಿಟ್ಟು ನಾನು ಕೇಳಿದೆ, ನೋಡು ಗುಂಡನಿಗೆ ಏನಾರು ಇದ್ದಾವೇನೋ ಬಟ್ಟೆ ಶರ್ಟು ಏನಾದರೂ ಡೈಲಿ ಹಾಕೋಳಕ್ಕೆ ಅಂತ ಕೇಳಿದೆ. ನಿನ್ನ ಮಗನಿಗಾಗವು ಯಾವಿಲ್ಲ, ನಮ್ಮೆಲ್ಲ ದೊಡ್ಡರವು ಇರೋದಂತಂದ್ಲು. ಸರಿ ಬಿಡಮ್ಮ ನೀನು ತಗೋ ಅಂತೇಳಿ ಮಾತಾಡ್ಕೊಂಡು ಬಟ್ಟೆ ಎಲ್ಲ ಒಗೆದು ಬಿಟ್ಟು ಗುಂಡನ್ನ ಮುಂಚೆನೇ ಜಾಲಿಸಿ ಆ ಪಾತ್ರೆಯಲ್ಲಿ ಇಟ್ಟಿದ್ದೆ, ಒಣಗಾಕೋಣ ಬೇಗ ಅಂತೇಳ್ಬಿಟ್ಟು. ಇನ್ನು ನಮ್ಮವೆಲ್ಲ ಜಾಲಿಸ್ತಾ ಇದ್ದೀನಿ. ಮತ್ತು ನಮ್ಮ ಮನೆಯವ್ರದ್ದು ಒಂದು ಶರ್ಟು ಒಂದು ಪ್ಯಾಂಟ್ ಇತ್ತು, ಇವೆಲ್ಲ ಜಾಲಿಸ್ಬಿಟ್ಟು ಆಮೇಲೆ ಲಾಸ್ಟ್ಗೆ ಹೋಗಿದೆ. ಅದನ್ನು ಅಷ್ಟರೊಳಗೆ ಚೆನ್ನಾಗಿ ನೆನ್ಕೊಂಡಿದ್ವು, ಅವು ಬೇಗ ಉಜ್ಜಿ ಹಾಕಿದೆ. ಈ ಬಟ್ಟೆ ಕೆಲಸ ಒಂದು ಮುಗಿದ್ರೆ ಒಂದು ದೊಡ್ಡ ಏನೋ ಒಂದು ಸಾಧನೆ ಮಾಡಿಬಿಟ್ಟಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ಯಾಕೆಂದರೆ ಕುತ್ಕೊಂಡು ಒಗೆದು ಜಾಲಿಸಿ ನೀರೆಲ್ಲ ತಂದಾಕೊಂಡು ಇದು ಮಾಡೋಷ್ಟೊತ್ತಿಗೆ ಸಾಕಾಗಿರುತ್ತೆ. ಅದಕ್ಕೆ ಹೇಳೋದು, ಬಟ್ಟೆ ಪೆಂಡಿಂಗ್ ಇಟ್ಕೋಬಾರ್ದು, ಅವಾಗಲೇ ಒಗ್ದಾಕ್ಬಿಡ್ಬೇಕು ಅಂತ. ಏನು ಮಾಡೋಕ್ಕಾಗಲ್ಲ, ಈ ಥರ ಮಳೆಗಾಲ ಬಂದರೆ ಅಷ್ಟೇ. ಬೇಸಿಗೆ ಟೈಮಲ್ಲಾದರೂ ಪರವಾಗಿಲ್ಲ, ಯಾವಾಗಲೂ ತುಂಬ ಬಿಸಿಲಿರುತ್ತಲ್ಲ, ಯಾವಾಗ ಬೇಕಾದ್ರೂ ಒಗ್ದಾಕೋಬೋದು. ನೋಡ್ತಾ ಇರ್ಬೋದು, ಎಲ್ಲ ಒಗೆದು ಇಟ್ಟೆ ನಾನಾಗಲೇ. ಹಾಯ್ ಫ್ರೆಂಡ್ಸ್, ನನ್ನ ಬಟ್ಟೆನೂ ಮುಗಿದು ನನ್ನ ಮಗನೂ ಎದ್ದ. ಎಲ್ಲ ಎಲ್ಲ ತೊಳೆದು ಒಗ್ದಾಕಿದ್ದೀನಿ. ನಮ್ಮವಿನ ಅಲ್ಲಿದ್ದಾವೆ, ಒಣಗಾಕಬೇಕು, ತಂತಿ ಮೇಲಿದ್ದಾವೆ. ಒಣಗಾಕಿದ್ರೆ ಮುಗಿಯುತ್ತೆ. ಇವನ್ನೆಲ್ಲ ಒಣಗಾಕಿದ್ದೀನಿ. ಬಿಸಿಲು ಮಾತ್ರ ಇಲ್ಲ ನೋಡಿ, ವೆದರ್ ಯಾವ ಥರ ಇದೆ. ಮಧ್ಯಾಹ್ನ ಆದರೂ ಒಂದು ಸ್ವಲ್ಪನೂ ಬಿಸಿಲು ಬಂದಿಲ್ಲ. ಈಗ ಒಂದು ಸ್ವಲ್ಪ ಇದೆ, ಒಣಗಾಕ್ಬಿಟ್ಟು ಏನನ್ನ ಅಡುಗೆ ಮಾಡಬೇಕೀಗ. ಹಾಯ್ ಫ್ರೆಂಡ್ಸ್, ಈಗ ಸಂಜೆ ಆಗಿದೆ. ಒಂದು ಸ್ವಲ್ಪ ಟೀ ಕುಡಿಯೋಣ ಅಂತ ಟೀ ಇಟ್ಟಿದ್ದೀನಿ.
ಅಡುಗೆ ಬಂದುಬಿಟ್ಟು ಈಗ ಬಜ್ಜಿ ಅಂತ ಮಾಡ್ತೀವಿ ನಮ್ಮ ಕಡೆ. ಅಂದರೆ ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ. ನಮ್ಮ ಕಡೆ ಬಜ್ಜಿ ಅಂತಾರೆ, ಬದನೆಕಾಯಿ ಬಜ್ಜಿ ಅಂತಾರೆ. ಹಸ್ರುಗಾಯಿ, ಟೊಮೊಟೊ ಹಣ್ಣು ಮತ್ತು ಬದನೆಕಾಯಿ, ಆಲೂಗಡ್ಡೆ ಇದ್ದರೆ ಆಲೂಗಡ್ಡೆ ಹಾಕಿ ಬೇಯಿಸ್ಬಿಟ್ಟು ಅದು ಕ್ಯೂಚ್ತಾರೆ, ಚೆನ್ನಾಗಿರುತ್ತೆ. ಕ್ಯೂಚ್ಬಿಟ್ಟು ಒಗ್ಗರಣೆ ಹಾಕ್ತಾರೆ, ಅದನ್ನ ಬಜ್ಜಿ ಅಂತೀವಿ ನಮ್ಮ ಕಡೆ. ಬಜ್ಜಿ ಅಂದರೆ ಕೆಲವರು ಬಜ್ಜಿ ಬೋಂಡ ಅಂತಾರಲ್ಲ ಆ ಥರ ಅನ್ಕೊತಾರೆ. ಆದರೆ ಈ ಕಡೆ ಬಜ್ಜಿ ಅಂದರೆ ಅದಲ್ಲ. ಅದು ಬಂದುಬಿಟ್ಟು ಒಂಥರ ಚಟ್ನಿ ಥರ, ಚಟ್ನಿ ಅಂತಲಿಲ್ಲ, ಅದು ಒಂಥರ ಕ್ಯೂಚಿದ್ರೆ ಚೆನ್ನಾಗಿರುತ್ತೆ. ಅದು ಮಾಡ್ಬೇಕಂತಿದ್ದೀನಿ. ಅದು ಮಾಡಿ ಸ್ವಲ್ಪ ಅನ್ನ ಮಾಡ್ತೀನಿ. ಬೆಳಗ್ಗೆ ಹುಳಿಯನ್ನ ಮಾಡಿದ್ದೆ, ಲಾಸ್ಟು ಏನೂ ಮಾಡಿಲ್ಲ. ಮಧ್ಯಾಹ್ನ ಏನು ತಿನ್ನಲಿಲ್ಲ. ನಮ್ಮ ಮನೆಯವ್ರು ಇನ್ನೇನು ಮಾಡ್ತೀವಿ ಬಿಡು ಅಂತಂದ್ರೆ, ಬಟ್ಟೆ ಎಲ್ಲ ಹೋಗ್ತು, ಕೆಲಸ ಎಲ್ಲ ಮಾಡಿ ಸ್ವಲ್ಪ ಸುಸ್ತಾಗಿತ್ತು, ನಾನು ಏನು ಮಾಡಲಿಲ್ಲ. ಅದಕ್ಕೀಗ ಬೇಗ ಸ್ವಲ್ಪ ಬಜ್ಜಿ ಮಾಡಿ ಅನ್ನ ಮಾಡೋಣ ಅಂತ ಇದ್ದೀನಿ. ಅದನ್ನು ಮಾಡಿ ಮುಗಿಸಿದ್ರೆ ಮುಗಿಯುತ್ತೆ ಕೆಲಸ. ಅಪ್ಪಾಜಿ ಇಬ್ಬರು ಆಟ ಆಡ್ತಾ ಇದ್ದಾರೆ ಇಲ್ಲಿ. ನಿಮಗೆ ಫ್ಲಾಗ್ ಏನು ಅನಿಸುತ್ತೆ ಅನ್ನೋದು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ವಿಡಿಯೋ ಫುಲ್ಲು ನೋಡಿ, ಸ್ವಲ್ಪ ಅರ್ಧ ನೋಡಿ ಹೋಗಬೇಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮಗೆ. ಮತ್ತು ಇದು ಬಜ್ಜಿ ಯಾವ ಥರ ಮಾಡ್ತಾರೆ ನಮ್ಮ ಕಡೆ ಅಂತ ತೋರಿಸ್ತೀನಿ. ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲರೂ ಮಾಡ್ತಾರೆ, ಎಲ್ಲರಿಗೂ ಗೊತ್ತಿರುತ್ತೆ. ಇವಾಗ ಮೋಸ್ಟ್ಲಿ ಏನಾದರೂ ನನ್ನ ಅದೃಷ್ಟ ಯಾರಾದರೂ ಸಿಟಿಯಲ್ಲಿ ನೋಡಿದ್ರೆ ಅವ್ರಿಗೆ ಗೊತ್ತಿಲ್ಲ. ನಾನು ಬೆಂಗಳೂರಲ್ಲಿ ಅಂದರೆ ಕೆಲ್ಸಕ್ಕೆ ಹೋಗ್ತಿದ್ದೆಲ್ಲ ಗಾರ್ಮೆಂಟ್ಸಲ್ಲಿ, ಅಲ್ಲಿ ಜಾಸ್ತಿ ಜನ ಇಷ್ಟಪಡೋದು. ನಾನು ಬಾಕ್ಸ್ ತೊಗೊಂಡು ಹೋಗ್ತಿದ್ವಲ್ಲ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಮಧ್ಯಾಹ್ನ ಊಟಕ್ಕೆ, ನಾನು ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ದೆ. ತುಂಬ ಜನ ಇಷ್ಟಪಟ್ಟು ತಿನ್ನೋರು. ನಮ್ಮ ಸೆಕ್ಷನಲ್ಲಿ ನಾವು ಕೆಲಸ ಮಾಡೋರು ಇರ್ತಿದ್ರಲ್ಲ, ನಮ್ಮ ಫ್ರೆಂಡ್ಸ್ ಎಲ್ಲ, ಅವರು ಚೆನ್ನಾಗಿದೆ ಅಂತಂದು ತಿನ್ನೋರು. ಯಾವ ಥರ ಮಾಡ್ತೀರಾ, ನಮ್ಮ ಕಡೆ ಈ ಥರ ಮಾಡಲ್ಲ ಆ ಥರ ಅಂತ ಹೇಳ್ತಾಯಿದ್ರು. ನಾನು ಬೇಕಂತಲೇ ಮಾಡ್ಕೊಂಡು ಹೋಗ್ತಾಯಿದ್ದೆ. ನಮ್ಮ ಕಡೆ ಮಾಡೋ ಅಡುಗೆಗಳು ಆ ಕಡೆ ಮಾಡಲ್ಲ ಜಾಸ್ತಿ, ಹಾಗಾಗಿ ತುಂಬ ಇಷ್ಟಪಟ್ಟು ತಿಂತಿದ್ರು. ಇವಾಗ ನೆನೆಸ್ಕೊತಾರಿಲ್ಲ ಗೊತ್ತಿಲ್ಲ, ಫ್ಲಾಗು ನೋಡ್ತಾರಿಲ್ಲ ಗೊತ್ತಿಲ್ಲ. ನಾನು ಆಲ್ಮೋಸ್ಟ್ ನನ್ನ ಚಾನೆಲ್ನ ಶೇರ್ ಮಾಡಿದ್ದೀನಿ ಅವ್ರಿಗೆ, ನೋಡ್ತಾರೋ ಇಲ್ಲ ನನಗೆ ಗೊತ್ತಿಲ್ಲ. ಕಳಿಸಿದ್ದೀನಿ, ಲಿಂಕೆಲ್ಲ ಕಳಿಸಿದ್ದೀನಿ, ನನ್ನ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿದ್ದೀನಿ. ಬಟ್ ಯಾರು ಕಮೆಂಟ್ಸು ಏನು ಮಾಡ್ತಾ ಇಲ್ಲ. ಮೋಸ್ಟ್ಲಿ ನೋಡ್ತಾರೋ ನೋಡಲ್ವ ಅದು ನನಗೆ ಸರಿಯಾಗಿ ಗೊತ್ತಿಲ್ಲ. ನೋಡಿದ್ರೆ ನೆನೆಸ್ಕೊತಾರೆ ಅಂತ ಅಂದ್ಕೊಂಡಿದ್ದೀನಿ. ಅವ್ರಿಗೆ ತುಂಬ ಇಷ್ಟ ಈ ಥರ ಬಜ್ಜಿ ಮತ್ತು ಚಟ್ನಿ. ನಮ್ಮ ಕಡೆ ಮಾಡೋ ಸ್ವಲ್ಪ ಇದು ಕ್ಯೂಸಾಂಬ್ರ ಮತ್ತು ಅರ್ಧಾಂಬ್ರ ಆ ಥರ ಇಷ್ಟ ಅವ್ರಿಗೆ. ನೋಡೋಣ ನೆನೆಸ್ಕೊತಾರೆ ಇಲ್ಲ ಗೊತ್ತಿಲ್ಲ, ಅದನ್ನು ಮಾಡ್ತೀನಿ ಇವತ್ತು. ಒಂದು 3 ಬದನೆಕಾಯಿ ತೊಗೊಂಡಿದ್ದೀನಿ, ಒಂದು ಆಲೂಗೆಡ್ಡೆ, ಒಂದು 2 ಚಿಕ್ಕ ಟೊಮಟೊ ಹಣ್ಣು ತೊಗೊಂಡಿದ್ದೀನಿ, ಸಾಕು. ಒನ್ ಟೈಮ್ ಅಲ್ವಾ ಆಗುತ್ತೆ. ಇಲ್ಲ ಬೆಳಿಗ್ಗೆ ಟೈಮ್ ಮಾಡಿದ್ರೆ ಮತ್ತು ಮಧ್ಯಾಹ್ನಕ್ಕೂ ಅದೇ ಆಗುತ್ತೆ ಅಂತ ಸ್ವಲ್ಪ ಜಾಸ್ತಿ ಮಾಡ್ಬೋದು. ಒನ್ ಟೈಮ್ ಅಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ತೊಗೊಂಡಿರೋದು. ಒಂದು 3 ಬದನೆಕಾಯಿ ತೊಗೊಂಡೆ. ಇದನ್ನ ಈ ಥರ ಕಟ್ ಮಾಡ್ತೀನಿ, ನೋಡ್ತೀನಿ ಮತ್ತು ಹುಳ ಏನಾದರೂ ಇರುತ್ತೆ ಅಂತ ಮುಂಚೆನೇ ಕಟ್ ಮಾಡಿಬಿಟ್ಟು ನೋಡ್ತೀನಿ. ಚೆನ್ನಾಗಿದೆ ಬದನೆಕಾಯಿ. ಇನ್ನು ತಗೊಂಡು ಇವಾಗ ನೀರಲ್ಲಿ ಹಾಕ್ತೀನಿ. ಒಂದು ಸತಿ ಟೇಸ್ಟ್ ಚೆಕ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲ ಸುಮ್ಮನೆ ಕಟ್ ನೋಡ್ಕೊತಿದ್ದಾಗ ಹಂಗೆ ಹಾಕ್ಬಿಟ್ರೆ ಅದು ಫುಲ್ಲು ಹುಳ ಇದ್ರೆ ಎಲ್ಲ ಇದಾಗ್ಬಿಡುತ್ತೆ ಅಂತೇಳಿ. ಚೆನ್ನಾಗಿದೆ. ಈ ಥರ ಓಪನ್ ಮಾಡಿ ಹಾಕಿದ್ರೂ ಚೆನ್ನಾಗಿ ಬೇಗನೆ ಬೇಯುತ್ತೆ. ಆಯಿತು, 3 ಬದನೆಕಾಯಿ ಹಾಕಿದ್ದೀನಿ, 2 ಚಿಕ್ಕ ಟೊಮೊಟೊ ಹಾಕ್ತಾಯಿದ್ದೀನಿ, ಒಂದು ಆಲೂಗೆಡ್ಡೆ, ಅದನ್ನು ಸ್ವಲ್ಪ ಎರಡು ಹೋಳು ಕಟ್ ಮಾಡಿಬಿಟ್ಟು ಹಾಕ್ತೀನಿ. ಈ ಥರ ಅಷ್ಟೇ ಕಟ್ ಮಾಡಿ ಹಾಕೋದು. ಮತ್ತು ಒಂದು 5 ಹಸಿರುಗಾಯಿ ತಗೊಂಡಿದ್ದೀನಿ, ಸಾಕಾಗುತ್ತೆ. ಆಗುತ್ತೆ. ಖಾರ ಏನು ಅಷ್ಟೊಂದು ಖಾರ ಇಲ್ಲ, ಇದು ಸುಮ್ಮನೆ ದಪ್ಪ ಇದೆ ಅಷ್ಟೇ. ಹಸಿರುಗಾಯಿ ಖಾರ ಇಲ್ಲ, ಖಾರ ಕಡಿಮೆ ಇದೆ ಇದು, ಆದರೆ ಸಾಕು. ಇಷ್ಟಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಬೇಕು. ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ತೀನಿ. ಒಂದು ವಿಸಲ್ ಹಾಕಿಸ್ಬಿಟ್ರೆ ಸಾಕು, ಎಲ್ಲ ಫುಲ್ಲು ನುಣ್ಣಗಾಗ್ಬಿಟ್ಟಿರುತ್ತೆ, ಚೆನ್ನಾಗಿರುತ್ತೆ. ಅದಕ್ಕೆ ಕೊತ್ತಂಬರಿ ಸೊಪ್ಪು ಎಲ್ಲ ಇದ್ರೆ ಚೆನ್ನಾಗಿ. ಕೊತ್ತಂಬರಿ ಸೊಪ್ಪು ಇಲ್ಲಿ ಸಿಗ್ತಾ ಇಲ್ಲ, ಜಾಸ್ತಿ ರೇಟ್ ಆಗಿದೆ ಅಂತ ಮಾಡಿಕೊಂಡು ಬರ್ತಾ ಇಲ್ಲ, ಹಾಗಾಗಿ ಕೊತ್ತಂಬರಿ ಸೊಪ್ಪಿಲ್ಲ. ಇನ್ನು ಬದನೆಕಾಯಿ ಮತ್ತು ಹಸಿರುಗಾಯಿ ಟೊಮೊಟೊ ಹಣ್ಣು ಸುಟ್ಟು ಕಿವುಚ್ತಾರೆ, ಅದು ಇನ್ನೂ ಚೆನ್ನಾಗಿರುತ್ತೆ. ಈ ಟೇಸ್ಟ್ಗಿಂತ ಅದು ಇನ್ನೂ ಟೇಸ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಅದು. ಇದು ಬೇಯಿಸಿ ಮಾಡ್ತೀವಲ್ಲ, ಇದು ಚೆನ್ನಾಗಿರುತ್ತೆ, ಅದು ಚೆನ್ನಾಗಿರುತ್ತೆ, ಎರಡು ಚೆನ್ನಾಗಿರುತ್ತೆ. ಅಂದರೆ ಇದಕ್ಕಿಂತ ಅದು ತುಂಬ ಟೇಸ್ಟ್ ಬರುತ್ತೆ, ಸುಟ್ಟು ಕಿವುಚೋದು. ಅದೊಂದು ಸತಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಯಾವ ಥರ ಅಂತ. ಸದ್ಯಕ್ಕೆ ಇದು ಮಾಡ್ತಾಯಿದ್ದೀನಿ. ಈಗ ನನ್ನ ಮಗ ವಿಜಲ್ ತೊಗೊಂಡಿದ್ದೆ, ಎಲ್ಲ ಹಾಕಿದ್ನೋ ಏನೋ ಹುಡುಕ್ಬೇಕೀಗ. ಇಟ್ಟಿದ್ದಾನೆ.
ಒಂದು ಸುಮ್ಮನೆ ಇರಲ್ಲ, ಏನಾದ್ರು ಕೈಗೆ ಸಿಕ್ಕರೆ ತಗೊಂಡು ಹೋಗ್ಬಿಡ್ತಾನೆ, ಇಲ್ಲ ತಗೊಂಡೋದು ಎಸ್ತಿದಂಗೆಲ್ಲ ಮಾಡ್ತಿರ್ತಾನೆ. ಈಗ ಇಟ್ಟಿದ್ದೀನಿ, ಒಂದು ವಿಸಲ್ ಬಂದರೆ ಸಾಕು, ಫುಲ್ಲು ಆಗಲೇ ನುಣ್ಣಗಾಗ್ಬಿಟ್ಟಿರುತ್ತೆ. ಎಲ್ಲ ತೆಗೆದ್ಬಿಟ್ಟು ಅಷ್ಟರೊಳಗೆ ಬೆಳ್ಳುಳ್ಳಿ ಅದೆಲ್ಲ ಸುಲ್ಕೊತೀನಿ, ಮತ್ತು ಸ್ವಲ್ಪ ಒಗ್ಗರಣೆ ಕೊಡ್ತೀನಿ. ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಹಚ್ಕೊಂಡ್ರೆ ಸಾಕು, ಅದಕ್ಕೇನು ಇದಿಲ್ಲ. ಒಂದು ಸ್ವಲ್ಪ ಸಾಸು ಮತ್ತು ಜೀರಿಗೆ ಹಾಕಿ ಒಗ್ಗರಣೆ ಕೊಟ್ಟರೆ ಸೂಪರಾಗಿರುತ್ತೆ. ಬಿಸಿ ಬಿಸಿ ಮುದ್ದೆಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ಸದ್ಯಕ್ಕೆ ಅನ್ನ ಮಾಡ್ತೀನಿ, ಮುದ್ದೆ ಮಾಡಲ್ಲ. ಬೆಳಿಗ್ಗೆ ನಾಳೆ ಬೆಳಿಗ್ಗೆ ಮುದ್ದೆ ಮಾಡ್ತೀನಿ, ಇವಾಗ ಸದ್ಯಕ್ಕೆ ಅನ್ನನೇ ಮಾಡ್ತೀನಿ. ಅಂಗಡಿಗೆ ಬಂದಿದ್ದರೆ ಹೋಗಿ ಇಲ್ಲಿ ನೋಡ್ಬೋದು, ಎಲ್ಲ ಬೇಯಿಸ್ಬಿಟ್ಟು ಎಲ್ಲ ಸಪ್ರೇಟ್ ಮಾಡಿಟ್ಟಿದ್ದೀನಿ. ಮತ್ತು ಅದು ಟೊಮೊಟೊ ಹಣ್ಣು ಸಿಪ್ಪೆಲ್ಲ ತೆಗೆದ್ಬಿಟ್ಟು ಮತ್ತು ಆಲೂಗೆಡ್ಡೆ ಸಿಪ್ಪೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಏನಿಲ್ಲ, ಸಿಂಪಲಾಗಿ ಅಷ್ಟೇ. ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು ಮತ್ತು ಟೊಮೊಟೊ, ಹಸ್ರುಗಾಯಿ, ಬದನೆಕಾಯಿ, 2 ಆಲೂಗೆಡ್ಡೆ ಅಷ್ಟೇ ಬೇಯಿಸಿದ್ನಲ್ಲ, ಅದಷ್ಟೇ ಹಾಕ್ಬಿಟ್ಟು ಅದು ಇಟ್ಕೊಂಡಿದ್ದೆ ಸೈಡ್ಗೆ, ಕ್ಯೂಚ್ಬಿಟ್ಟು ಇಟ್ಟಿದ್ದೀನಿ. ಮತ್ತು ಇವಾಗ ಒಗ್ಗರಣೆ ಕೊಡ್ತಾಯಿದ್ದೀನಿ ಅಷ್ಟೇ, ಸಿಂಪಲಾಗಿ. ಏನಿಲ್ಲ, ಸ್ವಲ್ಪ ಎಣ್ಣೆ ಹಾಕಿ, ಜೀರಿಗೆ ಇಲ್ಲ, ಖಾಲಿ ಆಗಿದ್ದಾವೆ. ಜೀರಿಗೆ ಇದಾವೆ ಅಂತ ನೋಡ್ತಿದ್ದೀನಿ, ಜೀರಿಗೆ ಖಾಲಿ ಆಗಿದ್ದು. ಸಾಸಿವೆ ಕಾಳು ಒಂದಿದ್ವು ಅಷ್ಟೇ. ಇವಾಗ ಸಾಸಿವೆ ಕಾಳು ಮತ್ತು ಸ್ವಲ್ಪ ಒಂದು 3 ಒಣಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು, ಮತ್ತು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೆ. ಸ್ವಲ್ಪ ಈರುಳ್ಳೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಅವನ್ನ ಫ್ರೈ ಮಾಡಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆದರೆ ಒಗ್ಗರಣೆ ಒಂಥರ ಡಿಫ್ರೆಂಟಾಗಿ ಬರುತ್ತಲ್ಲ, ಆವಾಗ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಅಪರೂಪಕ್ಕೆ ಮಾಡ್ಕೊಂಡು ತಿಂದ್ರಂತೂ ಮಾಡಿದ್ನೆಲ್ಲ ಮಾಡಿದರೆ ಚಿಕ್ಕಮ್ಮ ಮತ್ತು ನಮ್ಮ ಅಕ್ಕ ಅವರೆಲ್ಲ ಹಾಕ್ಸ್ಕೊಂಡು ಹೋಗಿದ್ರು. ಚೆನ್ನಾಗಿದೆ ಬಜ್ಜಿ ಅಂತಂದರು. ಏನೋ ಒಂಥರ ಖುಷಿ ಆಯಿತು. ನಾನು ಇವತ್ತು ಹೊಟ್ಟೆ ತುಂಬ ಊಟ ಮಾಡಿದೆ. ಚೆನ್ನಾಗಿತ್ತು ಬಜ್ಜಿ ಮಾತ್ರ. ಬಿಸಿ ಅನ್ನ, ಬಜ್ಜಿ, ಇನ್ನೇನು ಬೇಕು ಹೇಳಿ ಇದಕ್ಕಿನ್ನ ಸಾಂಬಾರು ಏನು ಇದ್ರ ಮುಂದೆ ಯಾವ ಸಾಂಬಾರು ಏನಕ್ಕೂ ಬರಲ್ಲ. ಒಂದೊಂದು ಅಡುಗೆ ಒಂದೊಂದು ಥರ ಇರುತ್ತೆ, ಒಂದೊಂದು ಸಾಂಬಾರೂ ಒಂದೊಂದು ಥರ ಇರುತ್ತೆ. ಬಟ್ ಇದು ಸಿಂಪಲ್ಲಾಗಿರುತ್ತೆ, ಟೇಸ್ಟಿಯಾಗಿಯೂ ಇರುತ್ತೆ. ಸ್ವಲ್ಪ ಬೇಗನೂ ಆಗುತ್ತೆ ಇದು. ಇವಾಗ ಏನಿಲ್ಲ, ನಾವೇನು ಮಾಡಬೇಕು ಅಂತ ಚಿಂತೆನೇ ಇಲ್ಲ. ಈ ಥರ 1-2 ಟೊಮೊಟೊ, ಬದನೆಕಾಯಿ, ಹಸ್ರುಗಾಯಿ ಇಲ್ಲಾಂದ್ರೂ ಪರವಾಗಿಲ್ಲ, ಒಣಮೆಣ್ಸಿನ್ಕಾಯಿ ಆದರೂ ಅದರ ಬೇಯಿಸ್ಬೋದು, ಅದೇನಿದಿಲ್ಲ. ಹಸ್ರುಗಾಯೇ ಬೇಕನ್ನೋದೇನಿಲ್ಲ. ಇನ್ನೂ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಹಸಿ ಬಜ್ಜಿನೂ ಮಾಡ್ತಾರೆ, ಒಗ್ಗರಣೆ ಕೊಡ್ತಿದ್ದಂಗೆ ಬರೀ ಹಸಿ ಈರುಳ್ಳಿ ಹಚ್ಚಾಕ್ಬಿಟ್ಟು ಮಾಡ್ತಾರೆ. ಅಂದರೆ ಅದಕ್ಕೆ ಕೊತ್ತಂಬರಿ ಸೊಪ್ಪಿದ್ರೆ ಚೆನ್ನಾಗಿ ಘಮ್ ಅನ್ನುತ್ತೆ. ಇದು ಕೊತ್ತಂಬರಿ ಸೊಪ್ಪು ಇಲ್ಲದೆ ಇರೋದ ಕಾರಣ ಒಗ್ಗರಣೆ ಕೊಡ್ತಾಯಿದ್ದೀನಿ ಅಷ್ಟೇ. ಕೊತ್ತಂಬರಿ ಸೊಪ್ಪಿದ್ದಿದ್ರೆ ಹಸಿ ಈರುಳ್ಳಿ ಅವೆಲ್ಲ ಹಾಕ್ಬಿಟ್ಟು ಸುಮ್ಮನೆ ಮಾಮೂಲಿ ಬಜ್ಜಿ ಥರ ಮಾಡ್ತಿದ್ದೆ. ಇವಾಗ ನೋಡ್ಬೋದು, ಬಿಸಿ ಅನ್ನ ಬಜ್ಜಿ ರೆಡಿ ಆಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ. ಈ ಫ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಆದಷ್ಟು ಸ್ವಲ್ಪ ವೀಡಿಯೋನ ಫುಲ್ಲು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಫ್ಲಾಗ್ ಇವತ್ತಿಗೆ ಮುಗಿಸ್ತೀನಿ.